ಟೊಮೆಟೊ ರೇಟ್ ಕಮ್ಮಿ ಇರ್ಬೇಕಾದ್ರೆ ಪ್ರತಿಯೊಬ್ರು ಮರಿದೆ ಮಾಡ್ಕೊಳ್ಬೇಕಾಗಿರೋ ರೆಸಿಪಿ ಅಂದ್ರೆ ಅದು ಟೊಮೆಟೊ ಉಪ್ಪಿನಕಾಯಿ. ಅಮ್ಮ ಈ ಉಪ್ಪಿನಕಾಯಿನ ಮಾಡಿ ಬಿಸಿ ಬಿಸಿ ಅನ್ನಕ್ಕೆ ತುಪ್ಪ ಹಾಕಿ ಕಲ್ಸಿ ಕೈ ತುತ್ ಕೊಡ್ತಾರೆ. ತಿಂತಾ ಇದ್ರೆ ತುಂಬಾನೇ ಅದ್ಭುತವಾಗಿರುತ್ತೆ. ಒಂದ್ಸರಿ ಮಾಡ್ಕೊಂಡ್ರೆ 5 ರಿಂದ 6 ತಿಂಗಳವರೆಗೂ ಆರಾಮಾಗಿ ಸ್ಟೋರ್ ಮಾಡಿ ಇಟ್ಕೊಳ್ಬಹುದು. ನಾನಿಲ್ಲಿ 1 ಕೆಜಿ ಆಗೋಷ್ಟು ಟೊಮೆಟೊನ ಉದ್ದಕ್ಕೆ ಹೆಚ್ಚಿ ಇಟ್ಕೊಂಡಿದ್ದೀನಿ. ನಂತರ ಒಂದು ಪ್ಯಾನ್ ಗೆ ಎಣ್ಣೆ ಹಾಕಿ ಕಟ್ ಮಾಡಿರೋ ಟೊಮೆಟೊ, ಹುಣಸೆ ಹಣ್ಣನ್ನ ಹಾಕಿ ಮಿಕ್ಸ್ ಮಾಡ್ಕೊಂಡು ಲಿಡ್ ನ ಕ್ಲೋಸ್ ಮಾಡಿ ಟೊಮೆಟೊ ಸಾಫ್ಟ್ ಆಗೋವರೆಗೂ ಕುಕ್ ಮಾಡ್ಕೊಂಡು ಇದನ್ನ ಬಿಸಿ ಹಾರಿಸ್ಕೊಳ್ಳಿ. ನಂತರ ಒಂದು ಪ್ಯಾನ್ ಗೆ ಸಾಸಿವೆ, ಮೆಂತಿಯನ್ನ ಹಾಕಿ ಇದನ್ನ ಲೋ ಫ್ಲೇಮ್ ಅಲ್ಲಿ ಚಿಟಪಟ ಅನ್ನೋರ್ಗು ಹುರಿದು ಮಿಕ್ಸಿ ಜಾರ್ ಗೆ ಹಾಕಿ ಫೈನ್ ಆಗಿ ಪೌಡರ್ ಮಾಡಿ ಇಟ್ಕೊಳ್ಳಿ. ಕಂಪ್ಲೀಟ್ ಆಗಿ ಕೂಲ್ ಆಗಿರೋ ಟೊಮೆಟೊನ ಮಿಕ್ಸಿ ಜಾರ್ ಗೆ ಹಾಕಿ ನುಣ್ಣಗೆ ಪೇಸ್ಟ್ ಮಾಡ್ಕೊಂಡು ಒಂದು ಬೌಲ್ ಗೆ ಹಾಕೊಳ್ಳಿ. ಇದಕ್ಕೆ ಪುಡಿ ಮಾಡಿ ಇಟ್ಕೊಂಡಿದ್ದ ಸಾಸಿವೆ, ಮೆಂತ್ಯ ಪೌಡರ್, ಖಾರದ ಪುಡಿ, ಉಪ್ಪು, ಅರ್ಶನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಇಟ್ಕೊಳ್ಳಿ. ನಂತರ ಒಂದು ಪ್ಯಾನ್ ಗೆ ಎಣ್ಣೆ ಹಾಕಿ ಸಾಸಿವೆ, ಅರ್ಧಂಬರ್ಧ ಜಜ್ಜಿರೋ ಬೆಳ್ಳುಳ್ಳಿ, ಗುಂಟೂರು ಮೆಣಸಿನಕಾಯಿ, ಕರಿಬೇವಿನ ಸೊಪ್ಪನ್ನ ಹಾಕಿ ಒಗ್ಗರಣೆ ಮಾಡ್ಕೊಂಡು ಮಿಕ್ಸ್ ಮಾಡಿ ಇಟ್ಟಿದ್ದ ಟೊಮೆಟೊ ಮಿಶ್ರಣನ ಇದಕ್ಕೆ ಹಾಕಿ ಸ್ವಲ್ಪ ಇಂಗನ್ನ ಹಾಕೊಳ್ಳಿ. ಗ್ಯಾಸ್ ನ ಲೋ ಫ್ಲೇಮ್ ಅಲ್ಲಿ ಇಟ್ಟು ಇದನ್ನ ಒಂದು ಸರಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ರೆ ಟೊಮೆಟೊ ಉಪ್ಪಿನಕಾಯಿ ತಯಾರಾಗುತ್ತೆ. ಇದನ್ನ ನೀವು ಒಂದು ಟೈಟ್ ಕಂಟೈನರ್ ಅಲ್ಲಿ 5 ಅಥವಾ 6 ತಿಂಗಳವರೆಗೂ ಫ್ರಿಡ್ಜ್ ಅಲ್ಲೇ ಸ್ಟೋರ್ ಮಾಡಿ ಯೂಸ್ ಮಾಡ್ಕೊಳ್ಬಹುದು. ಟ್ರೈ ಮಾಡಿ ನೋಡಿ.